ಪಕ್ಷಪಾತ ನಿರ್ಧಾರ ಒಪ್ಪಲ್ಲ ಒಪ್ಪಲ್ಲ ನಾವು ಒಪ್ಪಲ್ಲ ಒಪ್ಪಲ್ಲ ನಾವು ಒಪ್ಪಲ್ಲ ಪಕ್ಷಪಾತ ನಿರ್ಧಾರ ಒಪ್ಪಲ್ಲ ಪಕ್ಷಪಾತ ನಿರ್ಧಾರ ಒಪ್ಪಲ್ಲ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್ ಎಸ್ಡಿಪಿಐ. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೆಲವು ಕ್ರಿಮಿನಲ್ ಪ್ರಕರಣಗಳನ್ನ ಹಿಂಪಡೆದಿತ್ತು. ಅದರಲ್ಲಿ ಹಿಂದೂ ಮುಖಂಡರಾದ ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ ಸೇರಿದಂತೆ ಹಲವರ ಕೇಸುಗಳನ್ನ ಹಿಂಪಡೆಯಲಾಗಿತ್ತು. ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿ ಎಸ್ಡಿಪಿಐ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಸರ್ಕಾರ ಕೂಡಲೇ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಜಿಲ್ಲಾಧ್ಯಕ್ಷ ಬಿಲಾಲ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಏನೈತಿ ನೀವು ತಕ್ಷಣ ಏನೈತಿ ಒಂದು ತಡೆಯನ್ನು ಒಡ್ಬೇಕಂತ ಹೇಳ್ತಾ ಆಗ್ರಹಿಸಿ ಇವತ್ತು ಇಲ್ಲಿ ಎಸ್ಡಿಪಿಐ ಕರೆಕೊಟ್ಟಂತ ರಾಜ್ಯಾದ್ಯಂತ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಪ್ರತಿಭಟನೆಗೆ ಸೇರಿದಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, ವುಮೆನ್ ಇಂಡಿಯಾ ಮೂವ್ಮೆಂಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮತ್ತು ಅದೇ ರೀತಿ ಎಲ್ಲ ಕಾರ್ಯಕರ್ತರಿಗೂ ನಾನು ಇವತ್ತು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಇಲಾಖೆಯವರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ನಮಗೆ ಶಾಂತಿಯುತವಾಗಿ ನಮ್ಮ ಆಕ್ರೋಶನ ಹೊರಗೆ ಹಾಕಲಿಕ್ಕೆ ನಮ್ಮ ಸಿಟ್ಟನ್ನು ಒಂದು ಆಕ್ರೋಶವನ್ನು ಹಂಚ್ಕೊಳ್ಳಿಕ್ಕೆ ಏನು ಸಹಕರಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಏನು ಆಕ್ರೋಶದ ಮುಖಾಂತರ ಈಗಿನ ಮಟ್ಟಿಗೆ ಏನೈತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಕೇಸ್ಗಳನ್ನು ಮತ್ತೆ ಏನೈತಿ ಕೈ ಬಿಡಬೇಕು. ಅದನ್ನು ಹೆಂಗದ ಅವ್ನು ಕೈ ಬಿಡಬೇಕು. ಅದು ನ್ಯಾಯಾಲಯ ಐತಿ, ಅದಕ್ಕೆ ಕೋರ್ಟ್ ಅಂತ ಐತಿ. ಅದನ್ನು ನಾವು ಮುಂದೆ ಅಲ್ಲಿ ಹೋರಾಟ ಮಾಡೋ ಮುಖಾಂತರ ಏನು ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಅಂಥವ್ರ ವಿರುದ್ಧ ಶಿಕ್ಷೆಯನ್ನು ಕೊಡಿಸೋ ಮಟ್ಟ ನಾವು ಹೋರಾಟ ಮಾಡ್ತೀವಿ. ಅವ್ರ ಕೇಸುಗಳನ್ನು ಅದೇ ರೀತಿ ಬಿಟ್ಟು ಈ ನೈತಿಕ ಗುಂಡಾಗಿರಿ ಮಾಡುವಂಥ ಗೋರಕ್ಷಕರು ಅಂತ ಹೇಳ್ಕೊಂಥ ಯುವಕರಿಗೆ ಆಗಲಿ ಸಂಘಟನಾಕಾರರಿಗಾಗಲಿ ತಡೆಯೊಡ್ಡು ಹೇಳ್ಬೇಕಂತ ಹೇಳಿ ಈ ಮುಖಾಂತರ ಆಗ್ರಹಿಸ್ತಾ ಇವತ್ತು ಈ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ನಾವು ಮುಕ್ತಾಯಗೊಳಿಸ್ತೀವಿ. ರೈಸ್ ಆಫ್ ನ್ಯೂಸ್ ಗದಗ್.